ಯಾವುದು ರಾಯಲ್ ಎನ್ಫೀಲ್ಡ್ ಗ್ರೂಪ್ ರೈಡರ್ಸ್ ಅನ್ಸುತ್ತೆ. ಒಂದು ಸೂಪರ್ ಮೀಟಿಯರು, 2 ಮೀಟಿಯರು, ಹಿಮಾಲಯನ್ನು, ಹಿಂದೆಲ್ಲ ಸುಮಾರು ಹಿಮಾಲಯನ್ ಬರ್ತಾ ಇದೆ. ಒಳ್ಳೆ ಸಖತ್ತಾಗಿ ಎಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು ರೈಡ್ ಮಾಡ್ತಾ ಇದ್ದಾರೆ, ಲಗೇಜ್ ಕ್ಯಾರಿ ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ ಯಾವುದೋ ಇನ್ಸ್ಟಾಗ್ರಾಮ್ ID ಇದೆ ಬೈಕ್ ಅವ್ರದ್ದು. ಇಲ್ಲ ಬೇರೆ ಬೈಕು ಇದೆ, ಬರೀ ಎನ್ಫೀಲ್ಡ್ ಅಲ್ಲ. ಎಕ್ಸ್ಪಲ್ಸ್ ಕಾಣಿಸ್ತಾ ಇದೆ ಮಿರರಲ್ಲಿ. ಸೊ ಈ ರೀತಿ ಸುಮಾರು ಗ್ರೂಪ್ ರೈಡ್ಸ್ ನೋಡಿ ನಾನು ಹೋಗ್ತಾ ಇರ್ತಾರೆ ಈ ಥರ ಹೈವೇಲಿ, ಈ ಥರ ವೀಕೆಂಡಲ್ಲೆಲ್ಲ. ಅದೊಂದು ಬೇರೆ ರೀತಿಯೇ ಮಜಾ. ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಸಖತ್ತಾಗಿ ಎಲ್ಲರೂ ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ಡಿಸಿಪ್ಲಿನ್ಡಾಗಿ ಓಡಿಸ್ತಾ ಇದ್ದಾರೆ ನೋಡಿ. ಅಬ್ಸರ್ವ್ ಮಾಡಿದರೆ ಫಸ್ಟು ಯಾರು ರೈಡ್ ಮಾಡ್ತೀರಲ್ಲ ಅವರು ಪಿಂಕ್ ಕಲರ್ ಹೈ ವಿಸಿಬಿಲಿಟಿ ಜಾಕೆಟ್ ಹಾಕ್ಕೊಂಡಿದ್ದಾರೆ. ಅವ್ರ ಹಿಂದೆನೇ ಎಲ್ಲರೂ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವರು ಮತ್ತೆ ಡೈರೆಕ್ಷನ್ ಕೊಡ್ತಾರೆ, ರೈಟ್ ಲೆಫ್ಟ್, ಮುಂದೆ ಏನಾದ್ರು ಅಬ್ಸ್ಟ್ರಕ್ಷನ್ ಇದ್ದರೆ, ಸೊ ಯಾವ ರೀತಿ ಏನಾದ್ರು ಗುಂಡಿ ಇದ್ದರೆ, ಏನೋ ಸ್ಟಾಪ್ ಮಾಡೋದಿದ್ರೆ ಸಖತ್ತಾಗಿ ಒಳ್ಳೆ ಕೋಆರ್ಡಿನೇಟ್ ಮಾಡ್ಕೊಂಡು ಡಿಸಿಪ್ಲಿನ್ಡಾಗಿ ಓಡಿಸ್ತಾರೆ. ನೋಡೋಕೆ ಒಂಥರ ಖುಷಿ ಆಗುತ್ತೆ. ಅದು ಖುಷಿ ಆದರೆ ಇದು ದುಃಖ ಆಗುತ್ತೆ. ರಾಂಗ್ ವೇಲ್ ಬರ್ತಾರಲ್ಲ ನೋಡಿ, ಈ ಥರ ರಾಂಗ್ ವೇಲ್ ಬಂದಾಗ ಮನ್ಸಿಗೆ ಬೇಜಾರಾಗುತ್ತೆ. ಇದು ಒಂದು ಬೈಕ್ ಸಖತ್ತಾಗಿದೆ. ಯಾವುದಿದು? ಹಾರ್ಲಿ ಡೇವಿಡ್ಸನ್ನು. ಸಖತ್ತು ಬೈಕ್ ರೈಡರ್ಸ್ ಇದ್ದಾರೆ ಇವತ್ತು ಈ ರೋಡಲ್ಲಿ. ಒಂದೇನಂದರೆ ಇಂಡಿಯಾದಲ್ಲಿ ನಿಮಗೆ ಸೋಲೋ ರೈಡಲ್ಲಿ ಬೋರ್ ಆಗೋದು ಅದೆಲ್ಲ ಸೀನೇ ಇಲ್ಲ. ನೀವು ಆರ್ ನೆವರ್ ಅಲೋನ್ ಇನ್ ಇಂಡಿಯಾ. ಎಲ್ಲೇ ಹೋಗ್ತಾ ಇದ್ರು ನೋಡಿ, ನಿಮ್ಮ ಜೊತೆ ತಾನೇ ಯಾವಾಗಲೂ ಇರ್ತಾರೆ. ಇವಾಗ ಮೈಲೇಜ್ ಕಮ್ಮಿ ಕೊಡ್ತಾ ಇದೆ. ಆಲ್ಮೋಸ್ಟ್ ಗ್ರೂಪಲ್ಲಿ ಯಾರೇ ರೈಡ್ ಮಾಡ್ತಿದ್ದಾರೆ, ಯಾರು ಓವರ್ ಸ್ಪೀಡ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ 80 to 85 ಕ್ರೂಸ್ ಮಾಡ್ತಾ ಇರೋದು. ಹಿಂದೆ ಬರ್ತಾ ಇತ್ತದ ಒಂದು ಗ್ರೂಪ್, ಅದು ಅದೇ ಥರನೇ ಬರ್ತಾ ಇದ್ದಾರೆ. ಮುಂದೆ ಹೋಗಿದ್ದ ಗ್ರೂಪೂ ಹಂಗೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 80ಇಂದ 85 ಇದ್ಯಾವ್ದು ಗುರು ಇಷ್ಟುದ್ದ ಕಾರು? ಮೇವ್ಯಾಕ್, ಬೆನ್ಸ್. ಇವಾಗ ನೋಡಿ ಗ್ರೂಪ್ಗಳು ಬರ್ತಾರೆ. ಬ್ಲಿಂಕರ್ಸ್ ಆನ್ ಮಾಡಿರ್ತಾರೆ. ಇನ್ ಇಂಡಿಯಾ ಯು ಆರ್ ನೆವರ್ ಅಲೋನ್. ಸೊ ನೀವು ಎಲ್ಲೇ ಹೋದರೂ ಜನ ಸಿಗ್ತಾರೆ ನಿಮಗೆ. ನೀವು ಬೈಕ್ ರೈಡಿಂಗ್ ಹೋಗ್ತಾ ಇದ್ದರೆ ನೋಡಿ, ನಿಮ್ಮ ಜೊತೆ ಒಂದು 1000 ಜನ ಈ ಥರ ರೋಡಲ್ಲಿ ಸಿಗ್ತಾರೆ. ಮಿನಿಮಮ್ ಏನಿಲ್ಲ ಅಂದರೂ ಒಂದು 500 ಜನ ಬೈಕರ್ಸ್ನ ನೋಡಿದ್ದೀನಿ ನಾನು ಇವತ್ತು. 500 ಎಕ್ಸಾಜುರೇಟ್ ಮಾಡಿ ಹೇಳಿದ್ನ, ಒಂದು 100+ ಅಂತರೂ ಪಕ್ಕ. 100 ಅಲ್ಲ, ಒಂದು 250+ ಬೈಕ್ ರೈಡರ್ಸ್ನ ಆರಾಮಾಗಿ ನೋಡಿದ್ದೀನಿ ಅಲ್ಲಿಂದ ಇಲ್ಲಿ ತನಕ ಬರ್ಬೇಕಾದ್ರೆ. ಇಂಡಿಯಾ ಈಸ್ ನೋನ್ ಫಾರ್ ಯೂನಿಟಿ ಇನ್ ಡೈವರ್ಸಿಟಿ. ಟೋಲ್ ಪ್ಲಾಜಾ ಬೈಕ್ ರೈಡರ್ಸಿಗೆ ಇದೊಂದು ಮಜಾ. ಫ್ರೀ, ಐ ಮೀನ್ ನಥಿಂಗ್ ಈಸ್ ಫ್ರೀ. ನೀವು ಆಲ್ರೆಡಿ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಾಗಿರುತ್ತೆ. ಬಟ್ ಟೋಲ್ ಪ್ಲಾಜಾ ಅಂತ ಒಂದು ಎಕ್ಸ್ಟ್ರಾ ಏನು ಮೋಟರ್ ಸೈಕಲಿಗೆ ಫೀಸ್ ಅಟ್ಲೀಸ್ಟ್ ಈ ಹೈವೇ ರೋಡಲ್ಲಂತೂ ಇಲ್ಲ. ಓಕೆ, ಆಲ್ಮೋಸ್ಟ್ ಹಾಸನ್ 6 ಕಿಲೋಮೀಟ್ರ್, ಮಂಗಳೂರು 175, ಸಕಲೇಶ್ಪುರ 44, 185 ಕಿಲೋಮೀಟರ್ಸ್ ಟೋಟಲ್ ರೈಡ್ ಕವರ್ ಆಗಿದೆ. ಅರೌಂಡ್ 39.2 ಮೈಲೇಜ್, 9:40 ಟೈಮು. ಬೆಳಗ್ಗೆ ಅರೌಂಡ್ 6 ಕಾಲೇಜಿಗೆ ಹೊರಟಿದ್ದು. ಸೊ ಎಕ್ಸಾಕ್ಟಾಗಿ 11 ಗಂಟೆಗೆ ರೀಚ್ ಆಗ್ತೀವಿ ಚಿಕ್ಕಮಗಳೂರು. ಹಾಸನ್ ಔಟ್ಸ್ಕರ್ಟ್ಸಲ್ಲೇ ಇದ್ದೀವಿ. ಎಲ್ಲ ಹೈವೇ ರಿಪೇರಿ ಆಗ್ತಾ ಇದೆ. ಸುಮಾರು ತಿಂಗಳಿಂದ ಮಾಡ್ತಾ ಇದ್ದಾರೆ. ಅಷ್ಟು ಇನ್ನೂ ಟೈಮ್ ಬೇಕಾಗುತ್ತೆ. ಹಾಸನ್, ಬೇಲೂರು, ಚಿಕ್ಕಮಗಳೂರು ನೆಕ್ಸ್ಟು. ಸಿಗ್ನಲ್ ಬಿದ್ದಿದೆಯಾ? ಹತ್ತಿರದಿಂದ ನೋಡೋಣ. 1, 2, 3, 4. ಇವಾಗ ಹಾಸನ್ ಔಟರ್ ರಿಂಗ್ ರೋಡು. ಈ ರೋಡಲ್ಲಿ ಸಿಕ್ಕಾಬಟ್ಟೆ ಸ್ಪೀಡ್ ಬ್ರೇಕರ್ಸ್ ಇದೆ. ಓಡಿಸ್ಬೇಕಾದ್ರೆ ನಿಧಾನ ಓಡಿಸ್ಬೇಕು. ಇವಾಗ 100 ಮೀಟರ್ಸಿಗೂ ಒಂದೊಂದು ಸ್ಪೀಡ್ ಬ್ರೇಕರ್ಸ್. ಇದರಿಂದ ರೈಟ್ ತೊಗೊಂಡ್ರೆ ಸೀದಾ ಚಿಕ್ಕಮಗಳೂರು, ಬೇಲೂರು, ಚಿಕ್ಕಮಗಳೂರು. ಆಲ್ಮೋಸ್ಟ್ ಇನ್ನೊಂದು 1 ಗಂಟೆ ಬೇಕು. ಇದರಿಂದ ಡಬಲ್ ಲೇನ್ ರೋಡ್ ಅಷ್ಟೇ. ಬಟ್ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ನೋಡ್ಬೋದು. ಯಾವ ರೀತಿ ಇನ್ಕಮಿಂಗ್ ಟ್ರಾಫಿಕ್ ಅಂತ ಯಾವಾಗಲೂ ಇರುತ್ತೆ. ಇನ್ಕಮಿಂಗ್ ಟ್ರಾಫಿಕ್ಕು, ಬಸ್ಸು. ಈ ರೋಡಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಅದು ಬಿಟ್ಟರೆ ಇಷ್ಟೋ ತನಕ ಓವರ್ ರೈಡ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಸಖತ್ತಾಗಿತ್ತು. ಸ್ಮೂತು, ಏನು ಎಫರ್ಟ್ಲೆಸ್ ಅಂತ ಹೇಳಲ್ವಾ, ಯಾವುದೇ ರೀತಿ ಟಯರ್ಡ್ ಒಂಚೂರು ಇಲ್ಲ. ಫುಲ್ ಸ್ಮೂತ್ ರೈಡ್. ಬಟ್ ಈ ರೋಡಲ್ಲಿ ಹಿಮಾಲಯ ನೋಡ್ಸೋಕ್ಕೆ ಮಜಾ. ಏನಕ್ಕಂದರೆ ಈ ರೀತಿ ಪ್ಯಾಚಸ್ಗಳು ಮತ್ತು ರೋಡ್ ಅಷ್ಟೊಂದು ಸ್ಮೂತ್ ಆಗಿಲ್ಲ. ಸೊ ಅಲ್ಲಲ್ಲಿ ನಿಮಗೆ ಪಾಟೋಲ್ಸು, ಪ್ಯಾಚ್ಗಳು, ಈ ಥರ ಸ್ಪೀಡ್ ಬ್ರೇಕರ್ಸ್ ಇದ್ದೇ ಇರುತ್ತೆ. ಬಟ್ ಹಿಮಾಲಯನ್ ಸಸ್ಪೆನ್ಷನ್ ಇದನ್ನೆಲ್ಲ ಕೇರೆ ಮಾಡೋಲ್ಲ. ಇದ್ರದ್ದು ಬೆಸ್ಟ್ ಕ್ವಾಲಿಟಿ ಆಫ್ ದಿಸ್ ಮೋಟರ್ ಸೈಕಲ್ ಅಂದರೆ ಸಸ್ಪೆನ್ಷನ್. ರೈಡಿಂಗ್ ಪೊಸಿಷನ್ನು ಇದೇನು ರೈಡಿಂಗ್ ಟ್ರಯಾಂಗಲ್ ಅಂತಾರಲ್ಲ, ಪರ್ಫೆಕ್ಟಾಗಿ ಡಿಸೈನ್ ಆಗಿದೆ. ಹೈವೇ ಕ್ರೂಸಿಂಗ್, ಲಾಂಗ್ ರೈಡು, ಆಫ್ ರೋಡಿಂಗ್, ಡೈಲಿ ಕಮ್ಯೂಟಿಂಗ್. ಕೆಲವರು ಹೇಳ್ತಾರೆ ಇದನ್ನು ಡೈಲಿ ಆಫೀಸಿಗೆ ಸಿಟಿ ಟ್ರಾಫಿಕಲ್ಲೆಲ್ಲ ಓಡ್ಸೋಕ್ಕಾಗಲ್ಲ ಅಂತ. ಏನು ಆ ಥರದ್ದೇನು ಅನಿಸಲ್ಲ. ಸ್ವಲ್ಪ ಅಭ್ಯಾಸ ಆದರೆ ಸ್ಟಾರ್ಟಿಂಗು 1-2-3 ಡೇಸ್ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು. ಆಮೇಲೆ ಏನಿಲ್ಲ, ಸ್ಮೂತ್ ನಾರ್ಮಲ್ ಎಲ್ಲ ಬೈಕ್ಗಳು ಯಾವ ಥರನೇ
ಅದೇ ರೀತಿ ಅನಿಸುತ್ತೆ. ಬಟ್ ಸ್ವಲ್ಪ ಬ್ರಾಡ್ ಇರೋದ್ರಿಂದ ಜಾಸ್ತಿ ಫಿಲ್ಟ್ರಿಂಗ್ ಮಾಡೋಕ್ಕಾಗಲ್ಲ, ಸ್ವಲ್ಪ ನೋಡಿಕೊಂಡು ಮಾಡಬೇಕು. ಇಲ್ಲ ಅಂದರೆ ಬೇರೆ ಗಾಡಿಗೆ ಟಚ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕಂತ ಸ್ವಲ್ಪ ನೋಡ್ಕೋಬೇಕು. ಅದು ಬಿಟ್ಟರೆ ಗೇರ್ ಶಿಫ್ಟಿಂಗ್ ಫ್ರೀಕ್ವೆಂಟ್ ಆಗಿರುತ್ತೆ, ಫಸ್ಟು ಸೆಕೆಂಡು ಥರ್ಡು ಇಷ್ಟೇ. 450ಗೆಲ್ಲ ಹೋಗೋ ಅಷ್ಟು ಚಾನ್ಸ್ ಸಿಗೋಲ್ಲ ನಿಮಗೆ ಬೆಂಗಳೂರು ಟ್ರಾಫಿಕಲ್ಲಿ. ಬಟ್ ಇಂಜಿನ್ ಹೀಟ್ ಆಗೋದು ಅದೆಲ್ಲ ನಾರ್ಮಲ್ ಕಾಮನ್. ಒಂದು ಸಿಂಗಲ್ ಸಿಲಿಂಡರ್ 450cc ಇಂಜಿನ್ ಅಂದರೆ ಅದೆಲ್ಲ ಇರುತ್ತೆ. ಈ ರೋಡು ಮೋಟರ್ ಸೈಕಲ್ ಆರಾಮಾಗಿ ಫಿಲ್ಟರ್ ಮಾಡ್ಬೋದು. 4 ವೀಲರಲ್ಲಿ ಸ್ವಲ್ಪ ಕಷ್ಟ, ಯಾಕಂದರೆ ಟ್ರಾಫಿಕ್ ಜಾಸ್ತಿ ಅಲ್ವಾ. ಇವತ್ತು ಬೇರೆ ವೀಕೆಂಡ್ ಇರೋದ್ರಿಂದ ಸಿಕ್ಕಾಬಟ್ಟೆ ಟೂರಿಸ್ಟ್ ವೆಹಿಕಲ್ಸ್ಗಳು ನೋಡ್ಬೋದು, ಟೆಂಪೋ, ಬಸ್ಸು, ಓನ್ ವೆಹಿಕಲ್ಸ್, ಕಾರ್ಗಳು. ಸೊ ವೀಕೆಂಡಲ್ಲಿ ಟ್ರಾಫಿಕ್ ಜಾಸ್ತಿ. ಮರ ಬೆಳೆಸಿ ಪರಿಸರ ಉಳಿಸಿ. ಈ ರೋಡಲ್ಲಿ ಇದು ಆದಿವಾಸಿ ಎಣ್ಣೆ ಮಾರ್ತಾ ಇರ್ತಾರೆ, ಇದೆಲ್ಲ ಪೋಸ್ಟ್ ಹಾಕಿದ್ದಾರೆ ನೋಡಿ, ಆದಿವಾಸಿ ಹರ್ಬಲ್ ಆಯಿಲ್ ಅಂತ. ಗುರು ಇಷ್ಟೊತ್ತಂಗ ಸರಿ ಇತ್ತು, ಇವಾಗ ಹಸುವಾಗ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು 40 ಮಿನಿಟ್ಸ್ ಬೇಕು ರೀಚ್ ಆಗೋಕ್ಕೆ. ಮೇರೆ ಫೋಟೋ ಕೋ ಸೀನೆ ಸೆ ಯಾರ್ ಚಿಪಕಾಲ ಸೆ ಯಾ ಫೆವಿಕಾಲ್ ಸೆ. ಸೊ ವಿ ಹ್ಯಾವ್ ರೀಚ್ ಬೇಲೂರು. ಇಲ್ಲಿಂದ ಅರೌಂಡ್ 18-20 ಕಿಲೋಮೀಟರ್ಸ್ ಚಿಕ್ಕಮಗಳೂರು. ಲೆಫ್ಟ್ ಹೋದರೆ ಬೇಲೂರು, ಸೀದಾ ಹೋದರೆ ಚಿಕ್ಕಮಗಳೂರು. ಬೇಲೂರು ಚೆನ್ನಕೇಶವ ಟೆಂಪಲ್, ಯಗಚಿ ಡ್ಯಾಮ್ ಇದೆ. ಯಗಚಿ ಡ್ಯಾಮ್ ಹಿಂಗೆ ಒಳಗೋದ್ರೆ ಡ್ಯಾಮ್ ಇದೆ, ಮುಂದೆ ಹೋದರೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ. ಡ್ಯಾಮಿಂದು ಬ್ಯಾಕ್ ವಾಟರ್ಸ್ ಇದೆಯಲ್ಲ, ಅಲ್ಲಿ ವಾಟರ್ ಸ್ಪೋರ್ಟ್ಸ್, ಕಾಯಾಕಿಂಗ್. ಕ್ಯಾಮ್ರಾ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿಬಿಟ್ಟಿತ್ತು. 16 ಮಿನಿಟ್ಸ್ ಇದೆ, ಇನ್ನು 11 ಕಿಲೋಮೀಟ್ರು. ಎಕ್ಸಾಕ್ಟಾಗಿ 11 AM ರೀಚ್ ಆಗ್ತೀವಿ. ಕ್ಯಾಮ್ರಾ ಬ್ಯಾಟ್ರಿ ನೋಡ್ತಾನೆ ಇರಬೇಕು, ಡಿಸ್ಚಾರ್ಜ್ ಆಗೋದು ಕರೆಕ್ಟಾಗಿ ಗೊತ್ತಾಗೋದೇ ಇಲ್ಲ. 2K ಅಲ್ಟ್ರಾ ವೈಡಲ್ಲಿ ಶೂಟ್ ಮಾಡ್ತಾ ಇರೋದಕ್ಕೆ ಬೇಗ ಡಿಸ್ಚಾರ್ಜ್ ಆಯಿತಾ ಅಂತ. 1080 ಪಿಕ್ಸಲಲ್ಲಿ ಶೂಟ್ ಮಾಡಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಬೋದು ಮೋಸ್ಟ್ಲಿ. ಓ ಬ್ಯೂಟಿಫುಲ್ ಲೇಕ್. ಒಂದೇನಂದರೆ ಮೈಕಿನ ಬ್ಯಾಟ್ರಿ ಕ್ಯಾಮ್ರಾದಾಗೆ ತೋರಿಸುತ್ತೆ ಅರೌಂಡ್ 60% ಇತ್ತು. ಸೊ ಟೋಟಲಾಗಿ ಮೈಕ್ ಮಿನಿ ಅರೌಂಡ್ 8 hours ಬರ್ಬೋದು ಅನಿಸುತ್ತೆ. ಏನು ಗುರು, ಫ್ಲ್ಯಾಶ್ ಲೈಟ್ ಆದರೂ ಹೊಡೆಯಬೇಕು ತಾನೆ. ವೆಲ್ಕಮ್ ಟು ಚಿಕ್ಕಮಗಳೂರು, ಲ್ಯಾಂಡ್ ಆಫ್ ಕಾಫಿ. ಇದರಿಂದ ಮುಳ್ಳಯ್ಯನಗಿರಿ ಕಾಣಿಸುತ್ತೆ ಕರೆಕ್ಟಾಗಿ ನೋಡಿದ್ರೆ. ಅಲ್ಲಿ ಇವಾಗ ಫಾಗಿ ವೆದರ್ ಇರೋದ್ರಿಂದ ಏನೋ ಕಾಣಿಸ್ತಾ ಇಲ್ಲ. ಅದಕ್ಕೆ ಚಂದ್ರದ್ರೋಣ ಪರ್ವತ ಶ್ರೇಣಿ ಅಂತ ಕರೀತಾರೆ. ಸೊ ಇಲ್ಲಿಂದ ನೋಡಿದ್ರೇ ಫುಲ್ ಕಾಣಿಸ್ಬಿಡುತ್ತೆ. ಇಡೀ ಚಿಕ್ಕಮಗಳೂರು ಸುತ್ತಲೂ ಬೆಟ್ಟನೇ ಇರೋದು. ಆ ಬೆಟ್ಟಗಳು ಇರೋದ್ರಿಂದನೇ ಇದೆಲ್ಲ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಆಗ್ತಾ ಇರೋದು. ಫುಲ್ ಫಾಗಿ ನನಗೆ ಕಾಣಿಸ್ತಾ ಇದೆ, ಕ್ಯಾಮ್ರಾದಾಗ ಕಾಣಿಸುತ್ತಾ ಇವಾಗ ಗೊತ್ತಿಲ್ಲ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಮುಳ್ಳಯ್ಯನಗಿರಿ. ಈ ಸರ್ಕಲಿಂದ ಸೀದಾ ಲೆಫ್ಟ್ ಹೋದರೆ ಚಿಕ್ಕಮಗಳೂರು ಸಿಟಿ, ಈ ಕಡೆಯಿಂದ ರೈಟ್ ಹೋದರೆ ನಮ್ಮ ಮನೆ. ಓಕೆ, ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟು ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಏನು ಅಂತ. ಓಕೆ ವೇಸ್, ಚಿಕ್ಕಮಗಳೂರು ರೀಚ್ ಆಯಿತು. ಸೊ ಆಲ್ಮೋಸ್ಟ್ 247 ಕಿಲೋಮೀಟರ್ಸ್, 38.9 ಮೈಲೇಜು. ಸೊ 10:52, ಇನ್ನೊಂದು 2 ನಿಮಿಷದಲ್ಲಿ ಮನೆ. 30 ಡಿಗ್ರಿ ಟೆಂಪ್ರೇಚರ್ ಇದೆ. ಸೊ ಹೊರಟಾಗ 20 ಡಿಗ್ರಿ ಇತ್ತು, ಇವಾಗ 30 ಡಿಗ್ರಿ ವೆದರ್. ಆದರೆ ಏನು ತುಂಬ ಸುಡೋ ಬಿಸಿಲೇನಿಲ್ಲ, ನಾರ್ಮಲ್ ಆಗೇ ಇದೆ. ಸೊ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡೋಣ. ಬೈಕ್ ಓಡಿಸ್ತಾ ಇದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ, ಕಾರ್ ಡ್ರೈವ್ ಮಾಡ್ತಾಯಿದ್ರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.